ತಿಳಗೋಳ ಗ್ರಾಮದಲ್ಲಿ ತಿಂಗಳು ಕಳೆದರೂ ಯಾವುದೇ ನಲ್ಲಿಗಳಲ್ಲಿ ಬರ್ತಾ ಇಲ್ಲ ನೀರು. ಗ್ರಾಮದ ಎರೆಹೊಲದಲ್ಲಿ ಸರ್ಕಾರದಿಂದ 2 ಬಾವಿಗಳನ್ನು ನಿರ್ಮಿಸಿದ್ರೂ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ. ಇಲ್ಲಿ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎನ್ನುವಂತಾಗಿದೆ. 2 ಬಾವಿಗಳಲ್ಲಿ ನೀರು ತುಂಬುತ್ತದೆ. 2 ಬಾವಿಗಳ ಪೈಪ್ ಲೈನ್ ಒಡೆದು ಹೋಗಿ ಸುಮಾರು 4 ರಿಂದ 5 ವರ್ಷಗಳು ಗತಿಸಿದ್ರೂ ಯಾವೊಬ್ಬ ಅಧಿಕಾರಿಯೂ ಸಹ ಇತ್ತ ಕಡೆ ಗಮನ ಹರಿಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಮುದ್ರೆ ಹಾಕಿ ತಲೆಯ ಮೇಲೆ ಕಲ್ಲು ಇಟ್ಟುಕೊಂಡು ಉಪವಾಸ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು, ಕೂಡಲೇ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಮತ್ತು ಎರೆಹೊಲದಲ್ಲಿರುವ 2 ಬಾವಿಗಳ ಪೈಪ್ಲೈನ್ ಅನ್ನ ಸರಿ ಮಾಡಬೇಕು. ಈ ಭ್ರಷ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಹಾಗೆಯೇ 15ನೇ ಹಣಕಾಸು ಸಂಪೂರ್ಣ ತನಿಖೆ ಆಗಬೇಕು. ಕೊಳ್ಳೆ ಹೊಡೆದ ಹಣವನ್ನ ಸರ್ಕಾರಕ್ಕೆ ಮರಳಿ ತುಂಬಿಸಬೇಕು. ಎಸ್ಸಿ ಎಸ್ಟಿ ವಾರ್ಡ್ಗಳಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣ ಮಾಡಬೇಕು. ಜೊತೆಗೆ ಪಂಚಾಯಿತಿಯಲ್ಲಿ ಇರುವ ಕಸದ ವಾಹನವನ್ನ ಪ್ರತಿ ಹಳ್ಳಿಗಳಿಗೂ ಕೂಡ ಕಳುಹಿಸಬೇಕು. ಶುದ್ಧ ಕುಡಿಯುವ ನೀರಿನ ಘಟಕ ಚಾಲನೆ ಮಾಡಬೇಕು ಎನ್ನುವಂತಹ ಬೇಡಿಕೆಗಳನ್ನಿಟ್ಟಿದ್ದಾರೆ. ವರದಿ ಅಮೀದಾಬುಲ್ಲಾ, ಎಬಿ ನ್ಯೂಸ್, ದೇವರಹಿಪ್ಪರಗೆ. ಅವ್ರೇನೋ ಅಧ್ಯಕ್ಷರತ್ತೆ, ಅವ್ರು ಯಾರು ಅಧ್ಯಕ್ಷರ ಈ ಪಂಚಾಯತಿ ನನ್ಗೆ ಅಧ್ಯಕ್ಷರ ಇದ್ದಿದ್ದೆ ಗೊತ್ತಿಲ್ಲ. ಅವ್ರ ಅಧ್ಯಕ್ಷರ ಬರೋಬರಿ ಇದ್ದಿಲ್ಲ, ಇದೆಲ್ಲ ಕತಿನೂ ಆಗ್ತಿರ್ಲಿಲ್ಲ. ಆಮೇಲೆ ವ್ಯವಹಾರದಾಗ ತೊಡಗಿದ್ರಿ. ಇದನ್ನ ಕೂಡಲೇ ಆಫೀಸರ್ಗಳು ಕೈವಾಡಿಲ್ಲದೆ ಈ ಕೆಲಸ ಆಗಿರೋದಿಲ್ಲ. ಇದನ್ನ ಕೂಡಲೇ ತಡೆಗಟ್ಟಬೇಕು. ಈ ಭ್ರಷ್ಟ ಅಧಿಕಾರಿಗಳನ್ನು ಮೊಟ್ಟಗಳು ಹಾಕಬೇಕು. ಅವ್ರನ್ನ ಸೀದಾ ಜೈಲಿಗೆ ಕಳಿಸ್ಬೇಕು. ಒಂದು ವಿಷಯ ಹೇಳ್ತೀನಿ, ಪಂಚಾಯತಿಯಲ್ಲಿ ನಡೀತಕ್ಕಂತ ವ್ಯವಹಾರಗಳನ್ನು ಪ್ರತಿ ಒಬ್ಬರಿಗೆ ಗೊತ್ತೈತಿ, ಆದ್ರೆ ಹೇಳಕ್ ಅವ್ರು ಭಯ ಪಡ್ಲಕತ್ತಾರ. ಇವತ್ತು ನಾ ಅದನ್ನ ಸಂಪೂರ್ಣವಾಗಿ ಹೇಳಕ್ ಇಷ್ಟಪಡ್ತೀನಿ. ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗ. ನೀರಿಂದು ಈಗ ಒಂದು 10-15 ವರ್ಷದಿಂದಾನೇ 2 ಬಾವಿ ಹೊಡೆದಾರ ತಿಳುಗೋಳ ಗ್ರಾಮದಲ್ಲಿ. ಅದು ಕನಿಷ್ಠ ಏನಿಲ್ಲ 50 ಲಕ್ಷ ಗಟ್ಟಲೆ ಖರ್ಚಾಗೈತಿ ಒಂದೊಂದು ಬಾವಿಗೆ. ಅದು ಸ್ವಂತ ಓನರ್ಗಳೇ ಉಪಯೋಗಿಸ್ಕೊಳಕತ್ತಾರ. ಅದು ಪಂಚಾಯತಿ ಹೆಸರು ಅಷ್ಟೇ, ಬಟ್ ಉಪಯೋಗಿಸ್ಕೊಳ್ಳೋದು ಯಾರು ಉಪಯೋಗಿಸ್ಕೊತಾರ? ಆ ಒಂದು ಮಾಲಕರು ಉಪಯೋಗಿಸ್ಕೊಳಕತ್ತಾರ, ದ್ರಾಕ್ಷಿ ಹಚ್ಚಲಕತ್ತಾರ, ಕಾಯಿಪಲ್ಯ ಮಾರ್ಕೊಳಕತ್ತಾರ. ಬಡವ್ರ ಹೆಸರೇ ಪೈಪ್ಲೈನ್ ಆಗ್ಬೇಕು, ನಾ 3 ನೀರು ಬರ್ಬೇಕು. ಆ ನೀರು ಬರುತ್ತಾನ ಈ ಗಾಡಿ ಊರ ಪ್ರತಿ ಹಳ್ಳಿಗೆ ತಿರುಗಾಡಿ ಸ್ವಚ್ಛತೆ ಗಾಡಿ ಚಾಲೂ ಮಾಡ್ಬೇಕು. ಮತ್ತು ಎಸ್ಸಿ ಎಸ್ಟಿ ಕಾಲನಿ ಒಳಗೆ ಸಾಕಷ್ಟು ದುಡ್ಡು ಬಂದದ. ಸಿಸಿ ರೋಡ್ ಇಲ್ಲ, ಚರಂಡಿ ಆಗ್ಯಾವ ಓಣಿಗಳು. ನಮ್ಮ ಅಲ್ಲಿ ಸಿಸಿ ರೋಡ್ ಆಗ್ಬೇಕು. ಇಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಈಡೇರಿತನ ನಾವು ಈ ಸತ್ಯಾಗ್ರಹ ನಿಲ್ಲಿಸಲ್ಲ. ಮೇಲಾಧಿಕಾರಿಗಳು